ಬೇರೆ ಕಾರಣಗಳಿಂದ ಯಾವುದೇ ಬರಬೇಕಿಲ್ಲ. ಮನೆ ಅಕಸ್ಮಾತ್ ಸಂಘಟನೆಗಳು ಬರಬೇಕಂತ ಹೇಳಿದಾಗ ಖುಷಿ ಆಯ್ತು ನನಗೆ. ಸಲುವಾಗಿ ಅದನ್ನೆಲ್ಲ ಒಂದು ಶರಣರು 3-4 ಶರಣರು ಅದನ್ನು ಪ್ರಯತ್ನ ಮಾಡ್ತೀನಿ. ನಾನೆಲ್ಲಾದರೂ ತಪ್ಪಿದರೆ ಕೂಡ ತಾವು ನನಗೆ ಗೈಡ್ ಮಾಡಬೇಕು ಅಂತ ಹೇಳ್ಕೊತಾ ಇದ್ದೀನಿ. ಮೊದಲು ಒಂದೆರಡು ಸರಳ ವಚನ ಹೇಳ್ತೀನಿ, ಆಮೇಲೆ ಕೊನೆಗೆ ಒಂದು ಸ್ವಲ್ಪ ಕ್ಲಿಷ್ಟವಾದಂಥ ವಚನ. ಮೊದಲು ಯಾವತ್ತೂ ಕ್ಲಿಷ್ಟ ವಚನ ಹೇಳ್ತಾ ಇದ್ದ. ಪಾಪ ಆ ಕ್ಲಿಷ್ಟ ವಚನ ಎಲ್ಲರಿಗೂ ಅರ್ಥ ಆಗಲ್ಲ. ಅದ್ರ ಸಲುವಾಗಿ ಈ ಸಲ ಸ್ವಲ್ಪ ಸರಳ ವಚನಗಳನ್ನೇ ಆರಿಸ್ಬಿಟ್ಟಿದ್ದೆ ನಾನು. ಮೊಟ್ಟ ಮೊದಲ ಅಂಬಿಗಟ್ಟಿ ಒಡೆ ವಚನ ಎಷ್ಟು ಸರಳದ ನೋಡಿ. ಕಟ್ಟಿದ ಲಿಂಗವ ಕಿತ್ತು ಮಾಡಿ ಬೆಟ್ಟದ ಲಿಂಗವ ಹಿಡಿದು ಮಾಡುವ ಪರಿಯ ನೋಡ. ಇಂತಪ್ಪ ಲೊಟ್ಟಿ ಮೂಳರ ಕಂಡರೆ ಗಟ್ಟಿ ಉಳ್ಳ ಪಾದರಕ್ಷೆಗೆ ತೆಗೆದುಕೊಂಡು ಲೊಟದೊಡದೇ ಹೊಡೆಯನ್ನ ಅಂಬಿಗರ ಚೌಡಯ್ಯ. ಎಷ್ಟು ಅದ್ಭುತ ಮಾತಾಡ್ತಾನೆ ಅಂಬಿಗರ ಚೌಡಯ್ಯ. ಯಾರು ಮುರುವತ್ತೇ ಇಲ್ಲ. ಎಷ್ಟು ಈ ಮಾತಾಡ್ಬೇಕಾದ್ರೆ ಎಷ್ಟು ಧೈರ್ಯ ಬೇಕು ನೋಡಿ. ಲೊಟ್ಟಿ ಹೊಡೆಯೋದಕ್ಕೆ ಗಟ್ಟಿ ಪಾದರಕ್ಷೆ ಲೊಟ್ಟಿ ಹೊಡಿ ಅಂತ ಹೇಳ್ತಾರೆ. ಇದು ಯಾರಂತಾರ? ಯಾರು ಒಂದು ತಾಕತ್ತು ಅವರೇ ಅಂತಾರೆ. ಸಾಮಾನ್ಯ ಮನುಷ್ಯರಿಗೆ ಅಂದಕ್ಕಾಗಲ್ಲ. ಕಟ್ಟಿದ ಲಿಂಗವ ಕಿರಿದು ಮಾಡಿ. ಈಗ ನಮಗೆಲ್ಲ ನಾವು ಲಿಂಗ ಕಟ್ಕೊಂಡಿದ್ದೀವಿ, ನಮ್ಮಲ್ಲಿ ಇಷ್ಟು ಲಿಂಗ ಅದ. ಇದು ಇದ್ರೂ ಕೂಡ ನಮ್ಮಲ್ಲಿ ಒಂದು ಸ್ವಭಾವದಿಂದ ಲಿಂಗಾಯತರಲ್ಲಿ ಆ ದೇವರಿಗೆ ಹೋಗೋದು, ಈ ದೇವರಿಗೆ ಹೋಗೋದು, ಮೇಲ್ಮೇಲೆ ಹೋಗೋದು, ಎಲ್ಲೆಲ್ಲಿ ದೇವರ ನಮಸ್ಕಾರ ಹೊಡೆದು ನಮ್ಗೆ ಆಗ್ತಾರೆ. ಅದು ನೋಡಿ ಅವ್ನಿಗೆ ಸ್ವಲ್ಪ ತನ್ನ ಸಂತಾಪ ಆಗ್ಯದ. ಕಟ್ಟಿದ ಲಿಂಗವನ್ನು ಕಿರಿದು ಮಾಡಿ ಅದಕ್ಕೆ ಅಲಕ್ಷ್ಯ ಮಾಡಿ ಬೆಟ್ಟದ ಲಿಂಗವ ಹಿರಿದು ಮಾಡುವ ಪರಿಯ ನೋಡ. ಬೆಟ್ಟದ ಲಿಂಗ ಬಹಳ ದೊಡ್ಡ ನಂಬಿಕೆ ದೊಡ್ಡದೆ. ಲಿಂಗ ಎಲ್ಲ ಒಂದೇ. ಆ ಕಟ್ಟಿದ ಲಿಂಗ ಇರಲಿ, ಬೆಟ್ಟದ ಲಿಂಗ ಇರಲಿ, ಆ ಭಗವಂತರು ಕೊಟ್ಟಿರ್ತಕ್ಕಂಥ ಲಿಂಗ ಎಲ್ಲರಲ್ಲಿ ಅದೇ ಒಂದು ಚೈತನ್ಯ ಎಂಬುದನ್ನು ಭಾವನೆಯನ್ನು ಇಟ್ಕೊಳ್ಬೇಕು. ಹೊರತಾಗಿ ಅಲ್ಲಿ ಅದು ದೊಡ್ಡದ ಇದು ಸಣ್ಣದ ಎಂಬ ಈ ಭಾವನೆಯನ್ನ ಅದನ್ನು ತೆಗಿಲಾಕ್ಸದ ಅಂದ್ರೆ ಈ ವಚನ ಹೇಳ್ತಾರಂತ. ಇಂಥವ್ರು ಏನಂತಾನ, ಇಂಥಪ್ಪ ಲೊಟ್ಟಿ ಮೂಳರ ಕಂಡರೆ, ಇಂಥ ಹುಚ್ಚುಗಳು ಕಂಡ್ರ, ಗಟ್ಟಿ ಮೂಳ ಅಂದ್ರೆ ಹುಚ್ಚುಗಳು ಕಂಡ್ರ ಗಟ್ಟಿ ಉಳ್ಳ ಪಾದರಕ್ಷೆ ತೆಗೆದುಕೊಂಡು, ಗಟ್ಟಿ ಉಳ್ಳ ಪಾದರಕ್ಷೆ ಸುಂಪಾದರಕ್ಷೆ ಅಂತೀವಿ ನಾವು. ಗಟ್ಟಿ ಉಳ್ಳ ಪಾದರಕ್ಷೆ ತೆಗೆದುಕೊಂಡು ಲೊಟನೇ ಹೊಡಿಯಿಂದ ಅಂಬಿಗರ ಚೌಡಯ್ಯ ನೋಡಿ ಎಷ್ಟು ಕಠಿಣವಾಗಿ ಮಾತಾಡ್ತಾನೆ. ಇಂಥ ಮಾಡೋರಿಗೆ ಹೊಡಿದ ಅಂತಾನೆ, ಅಂತ ಪಾದರಕ್ಷೆ ತೊಗೊಂಡು ಹೊಡಿದ ಅಂತ. ಇದು ಮಾತು ಎಷ್ಟು ಅಷ್ಟೇ ಗಟ್ಟಿವಾದಂಥ ಮಾತು ನೋಡಿ. ಇದು ಯಾರಲ್ಲಕ್ಕೆ ಸಾಧ್ಯ ಇಲ್ಲ, ಎಲ್ಲರಿಗೂ ಬರ್ತದೆ, ಮಾತಾಡಕ್ಕೆ ಸಾಧ್ಯ ಇಲ್ಲ. ಅವನ ಆ ತಾಕತ್ತು ಅಂತೇಳಿ ಈ ಅಂಬಿಗರ ಚೌಡಯ್ಯ ಈ ಮಾತು ಹೇಳ್ತಾನೆ. ಇನ್ನೊಂದು ವಚನ ಅದೇ ಧಾಟಿಯಲ್ಲ, ಇದು ಕೂಡ ಅವರದೇ ವಚನ ಅಂತ. ಬಹುಶಃ ಈ ವಚನ ಕ್ಲಿಯರ್ ಆಯ್ತು ನಿಮ್ಗೆ. ಏನಂತ ಕಠಿಣ ಇದೆ ವಚನ. ಕಲ್ಲು ದೇವರ ಪೂಜೆ ಮಾಡಿ ಕಲಿಯುಗದ ಕತ್ತೆಗಳಾಗಿ ಹುಟ್ಟಿದರು. ಒಂದೇ ವಚನ. ಕಲ್ಲು ದೇವರ ಪೂಜೆ ಮಾಡಿ ಕಲಿಯುಗದ ಕತ್ತೆಗಳಾಗಿ ಹುಟ್ಟಿದರು. ಮಣ್ಣು ದೇವರ ಪೂಜಿಸಿ ಮಾನಹೀನರಾದರು. ಮಣ್ಣು ದೇವರ ಪೂಜಿಸಿ ಮಾನಹೀನರಾದರು. ಮರ ದೇವರ ಪೂಜಿಸಿ ಮಣ್ಣು ಕೂಡಿದರು. 3 ನಮೂನೆ ಹೇಳತ್ತ ನಾವು. ಇಂತಹ ದೇವರ ಪೂಜಿಸಿ ಸ್ವರ್ಗಕ್ಕೇರದೆ ಹೋದರೂ ಜಗಭರಿತನಾದ ಪರಶಿವನೊಳಗೆ ಕಿಂಕರನಾದ ಶಿವಭಕ್ತನ ಶ್ರೇಷ್ಠನಾದ ನಮ್ಮ ಅಂಬಿಗರ ಚೌಡಯ್ಯ. ಸ್ವಲ್ಪ ಕಠಿಣ ವಚನದ ಕೊನೆ. ಕಲ್ಲು ದೇವರ ಪೂಜಿಸಿ ಏನು ಮಾಡ್ತಾವ? ಸಾಮಾನ್ಯವಾಗಿ ಈ ರೀತಿ ಹೇಳ್ತಾರೆ, ಕಲ್ಲು ದೇವರ ಪೂಜಿಸಿ ಕಲಿಯುಗದ ಕತ್ತೆಗಳೇ ಆದರು. ಕಲಿಯುಗದ ಕತ್ತೆ ಅಂತಂದ್ರೆ ಹೋಲಿಸೆ ನಾವು ಕತ್ತೆ ಅಂತ ನಿಮ್ಗೆ ಏನು ಬುದ್ಧಿ ಇದ್ದಂಗೆ ಅಂದ್ರೆ ಸುಮ್ಮನೆ ಏನಂದ್ರೆ ಕಲ್ಲು ದೇವರಿಗೆ ಆ ದೇವರಿಗೆ ಈ ದೇವರಿಗೆ ಪೂಜೆ ಮೊದಲು ವಚನ ತೆಗಿದ್ದಂಗೆ ಇದು ಕೂಡ ಹಂಗೆ ಅದ. ಆಗ ದೇವರಿಗೆ ಈ ದೇವರಿಗೆ ಪೂಜೆ ಮಾಡಿ ಕತ್ತಿ ಯಾಕೆ ಓಡಾಡ್ತೀರಿ ಅಂತ ಹೇಳ್ತಾನೆ. ಮಣ್ಣು ದೇವರ ಪೂಜಿಸಿ ಮಾನಹೀನರಾದ. ಅದೇ ಮಾತ ಮಣ್ಣು ದೇವರು ಕೆಲವು ಕಲ್ಲು ದೇವರವ, ಕೆಲವು ಮಣ್ಣು ದೇವರವ ಅಂಥವ್ರಿಗೆ ಕೂಡ ಅಂದ ಮಾನಹೀನ. ನಿಮ್ಮ ಮಾನ ಕಳ್ಕೊಳ್ತೀರಿ. ಯಾಕೆ ನಿಮ್ಮಲ್ಲಿ ಒಳ್ಳೆಯ ಲಿಂಗ ಅದ, ಅಂಥ ಲಿಂಗವನ್ನು ಬಿಟ್ಟು ಇಂಥ ಪೂಜೆ ಮಾಡಿ ಯಾಕೆ ಮಾನ ಕಳ್ಕೊಳ್ತೀರಿ ಎಂಬ ಮಾತನ್ನು ಹೇಳ್ತಾನ. ಮರದ ದೇವರ ಕಂಡು ಪೂಜಿಸಿ ಮಣ್ಣ ಕೂಡಿದರು. ಇದು ಕೂಡ ಅದೇ ಮರದ ಕೆಲವರು ಗೊಂಬೆಗಳು ಮಾಡ್ತಾರಲ್ಲ, ಈಗೆಲ್ಲ ಒರಿಸಿದಾಗ ಅದರೊಳಗೆ ಒಂದು ಬಹುಶಃ ಮಾಡಬೇಕು. ವರ್ಷ ಒಂದ್ಸಲ ಗೊಂಬೆ ಮಾಡಿ ಅದನ್ನು ದೊಡ್ಡ ಮೆರವಣಿಗೆ ಮಾಡಿ ಸಮುದ್ರದಲ್ಲಿ ಹೇಳ್ತಾರೆ. ಕೋಟಿ ರೂಪಾಯಿ ಖರ್ಚಾಗ್ತದೆ. ಅಂಥವ್ರು ಕೂಡ ಕಟ್ಗಿ ದೇವರು ಮಾಡ್ತಾರೆ. ಮರ ದೇವರ ಮಾಡಿ ಪೂಜಿಸಿ ಮಣ್ಣು ಕೂಡಿದರು. ಅವ್ರಿಗೆ ಏನು ಅರ್ಥ ಇಲ್ಲ, ಮಾಡಿದ್ರು ಒಗ್ದರು. ಅಂಥವರಿಗೆ ಕೊನೆಗೆ ಮಾತಾಡ್ತಾನೆ. ಅಂಥ ದೇವರ ಪೂಜೆ ಸ್ವರ್ಗಕ್ಕೇರದೆ ಹೋದರು. ಯಾರೂ ಇಂಥ ಕೆಲಸ ಮಾಡಿ ಯಾರೂ ಸ್ವರ್ಗಕ್ಕೆ ಹೋಗಿಲ್ಲ. ನಮ್ಮಲ್ಲಿ ಮೊದಲು ಸ್ವರ್ಗನೇ ನಾವು ಒಪ್ಪಲ್ಲ.
ಸ್ವರ್ಗಲೋಕ ಮರ್ತ್ಯಲೋಕ ಬೇರೆಂಬ ಕಾಣಿನೆಂಬ ಬಸವಣ್ಣ ಮೊದಲೇ ಹೇಳ್ತಾರೆ. ಸ್ವರ್ಗಲೋಕ ಮತ್ತು ಮರ್ತ್ಯಲೋಕ ಬೇರೆ ಇಲ್ಲ, ಎಲ್ಲವೂ ಇಲ್ಲೇ ಅಲ್ಲ. ಆದ್ರೂ ಕೂಡ ಈ ವಚನದಾಗ ಹೇಳ್ತಾರ, ಅಂತ ದೇವರ ಪೂಜೆ ಸ್ವರ್ಗಕ್ಕೆ ಏರದೇ ಹೋದ್ರು ಯಾರು ಸ್ವರ್ಗಕ್ಕೆ ಇಲ್ಲದ್ರೆ ದೇವರನ್ನೇ ಕಾಣಿಲ್ಲ. ಇದು ಅವನ ಉದ್ದೇಶ ಏನಂದ್ರೆ ಸ್ವರ್ಗಕ್ಕೆ ಹೋದ್ರಂದ್ರೆ ದೇವರನ್ನ ಅವನಿಗೆ ಸಿಕ್ಕಿಲ್ಲ ಅಂತ ಅರ್ಥ. ಜಗದ್ಭರಿತನಾದ ಪರಶಿವನೊಳಗೆ ಕಿಂಕರನಾದ ಶಿವಭಕ್ತನೇ ಶ್ರೇಷ್ಠನ. ಜಗದ್ಭರಿತನಾದ ಶಿವಭಕ್ತಿ ಎಲ್ಲ ಜಗದ್ಭರಿ ದೇವರು ಎಲ್ಲ ಕಡೆ ಇದ್ದಾನೆ. ಜಗದ್ಭರಿತ ಅವ ಇಲ್ಲೋ ಜಾಗನೇ ಇಲ್ಲ. ಎಲ್ಲಿ ನೀವು ನೋಡಿದ್ರೆ ಅವನೇ ಅವನಲ್ಲೇ ನಾವೆಲ್ಲ ಇಡೀ ಈ ಪ್ರಪಂಚನೇ ಅವನೊಳಗದ. ಜಗದ್ಭರಿತನಾದ ಪರಶಿವನೊಳಗೆ ಕಿಂಕರನಾದ ಶಿವಭಕ್ತ ಯಾರು? ಅಂಬಿಗರ ಚೌಡ ಅಂತಾನ. ಕಿಂಕರನಾದ ಶಿವಭಕ್ತನೇ ಶ್ರೇಷ್ಠನಾದ ನಮ್ಮ ಅಂಬಿಗರ ಚೌಡ. ಯಾರು ಜಗತ್ತು ಬೈಟಂತ ಆ ಪರಮೇಶ್ವರ ತಿಳ್ಕೊಂಡು ಅವನಲ್ಲಿ ಯಾವ ಕಿಂಕರ ಆಗ್ತಾನ, ಅವನಲ್ಲಿ ಯಾವ ಪೂಜೆ ಮಾಡ್ತಾನ, ಅವನಿಗೆ ಯಾವ ತಿಳ್ಕೊತಾನ, ಅವನೇ ನಿಜವಾಗಿರುವಂತ ಶ್ರೇಷ್ಠ ಭಕ್ತ ಅಂತ ಹೇಳಿ ಅವ್ರು ಅಂಬಿಗಟ್ಟಿದ್ದಾರೆ. ಎಷ್ಟು ಒಳ್ಳೆಯ ಮಾತು ಹೇಳ್ತಾರೆ. ಇದು ವೇದಾಂತವ್ರು ಕೂಡ ಈ ಮಾತಾಡಿದ್ರೆ ಇದೇ ರೀತಿ ಮಾಡ್ತಾರೆ. ಈಗ ಇಡೀ ವೇದಾಂತ ಇದೇ ಬರ್ತದಲ್ಲ. ಇನ್ನೊಂದು ಮೂರನೇ ವಚನ ಸ್ವಲ್ಪ ಅದಕ್ಕೆ ಸ್ವಲ್ಪ ಕ್ಲಿಷ್ಟ. ಕ್ಷೀರದಿಂದ ಆದ ತುಪ್ಪ ಕ್ಷೀರ ಒಪ್ಪುದೆ, ನೀರದಿಂದ ಆದ ಮುತ್ತು ನೀರ ಒಪ್ಪುದೆ. ಮೀರಿ ಪೂರ್ವ ಕರ್ಮವನ್ನು ಹರಿದ ಭಕ್ತಂಗೆ ಬೇರೆ ಮತ್ತೆ ಜನ್ಮ ಉಂಟೆ ಲಿಂಗವಲ್ಲದೆ. ಕಟ್ಟಿಯೇ ಬಿಟ್ಟಿಯೇ ಎಂಬ ದುಂದುಗ ನಿಮಗೇಕೆ ತೆರನರಿಯದೆ ಹಲವು ತೊಪ್ಪಲು ತರಿ ತಂದು ಮೇಲೊಟ್ಟಲೇಕೋ ಜಂಗಮ ಬಂದರೆ ತೆರೆಯನರಿದ್ದು ಅರ್ಪಿಸುವ ಬಲ್ಲಡಲಿ ಶಿವತೆರೆಯಿಲ್ಲದು ಎಂದಾದ ಅಂಬಿಗರ ಚೌಡ. ಸ್ವಲ್ಪ ಬಹಳ ಇದರಲ್ಲಿ ಬಹಳ ಮಾರ್ಮಿಕವಾದಂಥ ಮಾತಾಡ್ತಾರೆ. ಸ್ವಲ್ಪ ಬಿಡಿಸಿ ಹೇಳ್ತಾರೆ. ಕ್ಷೀರದಿಂದ ಆದ ತುಪ್ಪ ಕ್ಷೀರ ಒಪ್ಪುದೆ, ಹಾಲಿನಿಂದ ತುಪ್ಪ ಆಯ್ತು. ಈಗ ಅದೇನಂತ ದೊಡ್ಡ ಮಾತು. ತಿರುಗಿ ಆ ತುಪ್ಪಕ್ಕೆ ಹಾಲು ಮಾಡಕ್ಕೆ ಬರ್ತದ? ಹಾಲಿಂದ ತುಪ್ಪ ಬರ್ತದೆ. ತಿರುಗಿ ಅದೇ ತುಪ್ಪಕ್ಕೆ ಮತ್ತೆ ಹಾಲು ಮಾಡಕ್ಕೆ ಬರ್ತೇನೆ? ಆಗಲ್ಲ. ಹಾಲು ಆಗೋಯ್ತು, ತುಪ್ಪ ಆದ್ಮೇಲೆ ಖಾಸ ಆಯ್ತು. ತುಪ್ಪ ಹಾಲೇ ಸಾಧ್ಯನೇ ಆಗಲ್ಲ. ಆಮೇಲೆ ನೀರಿನಿಂದ ಆದ ಮುತ್ತು ನೀರಪ್ಪುದೆ. ನಿಮ್ಗೆ ಇದು ನಿಮ್ಮ ಅನುಭವದಲ್ಲಿರಲ್ಲ. ಮುತ್ತು ನಾವು ತಯಾರಾಗ್ತದೆ, ಅದಕ್ಕೆ ಗೊತ್ತಿಲ್ಲ. ಸಂದರ್ಶನದಲ್ಲಿ ಮುತ್ತು ನೀರಿನಲ್ಲೇ ತಯಾರಾಗ್ತದೆ. ಮುತ್ತು ನೀರಿನಲ್ಲಿ ತಯಾರಾಗ್ತದೆ. ಬಟ್ ಮುತ್ತು ತಯಾರಾದ್ಮೇಲೆ ಆ ಮುತ್ತು ಮತ್ತೆ ನೀರಾಗ್ತದೆ, ಗಟ್ಟಿ ಆಗೋಯ್ತದೆ. ಎಂದು ಸಾಧ್ಯ ಇಲ್ಲ. ಆ ಎಷ್ಟೋ ಯಾವ್ಯಾವುದೋ ಅಲ್ಲಿ ಕೆಮಿಕಲ್ಸ್ ಕೊಟ್ಟರೆ ಏನೇನೋ ಇರ್ತದೆ ಅಂತ ಹೇಳ್ಬಿಡ್ರಿ. ಅದಾಗಿ ಮುತ್ತು ತಯಾರಾಗ್ತದ. ಆ ಮುತ್ತ ತಯಾರಾದ್ಮೇಲೆ ನೀರಿನಲ್ಲೇ ಆಗ್ತದ. ತಿರುಗಿ ಆ ಮುತ್ತಿಗೆ ಮತ್ತೆ ನೀರು ಮಾಡಿದ್ರೆ ಆಯ್ತದ? ಸಾಧ್ಯನೇ ಇಲ್ಲ. ಯಾರಿಗೂ ಸಾಧ್ಯನೇ. ಯಾವ ಇವತ್ತಿಗಿಂತ ಅಂತ ಸಂಶೋಧನೆ ಕಂಡು ಹಿಡಿದ್ರು. ಇವೆರಡು ಮಾತುಗಳು ನೋಡಿ. ಮುಂದೆ ಈ ಮಾತಿಗೆ ಏನಂತಂದ್ರೆ, ಅಂದ್ರೆ ಮನುಷ್ಯ ಒಂದ್ಸಲ ಬದಲಾವಣೆ ಆದ ನಂತರ ಭಗವಂತನ ಸ್ವರೂಪ ಹೋದ ನಂತರ ಅವ ತಿರುಗಿ ಮತ್ತೆ ಮನುಷ್ಯ ಆಗಲ್ಲ ಅನ್ನೋ ಮಾತನ್ನ ಹೇಳೋ ಉದ್ದೇಶ ಹೇಳೋದು. ಇಲ್ಲಿ ಮೀರಿ ಪೂರ್ವ ಕರ್ಮವನ್ನು ಹರಿದ ಭಕ್ತಂಗೆ. ಮೀರಿ ಪೂರ್ವ ಕರ್ಮ ಅಂದ್ರೆ ನಾವು ಯಾವ ಕರ್ಮ ಮಾಡಿ ಮನುಷ್ಯರಿರ್ತೀವಿ. ನಮ್ಗೆ ಗೊತ್ತಿಲ್ಲ. ನಮ್ಮ ಪ್ರಯಾಣ ಇಲ್ಲದ ನಮ್ಗೇನೋ ಗೊತ್ತಿಲ್ಲ. ನಾವು ಎಲ್ಲಿ ಮೂಲದ ನಮ್ಗೇನೂ ಗೊತ್ತಿಲ್ಲ. ಯಾರಿಗೂ ಗೊತ್ತಿಲ್ಲ. ಆ ಶರೀರಕ್ಕೆ ಗೊತ್ತಿಲ್ಲ. ಆ ಕರ್ಮವನ್ನ ಹರಿದು ಮನುಷ್ಯರಾಗಿ ಬಂದಿದ್ದೀವಿ. ಏನೇನೋ ಮಾಡಿ ಅಂತ 94 ಲಕ್ಷ ಯೋಗಿಯ ದಾಟಿ ಮನುಷ್ಯ ಜನ್ಮ ಸಿಕ್ಕು ಅಂತ ಎಲ್ಲ ಶಾಸ್ತ್ರಗಳು ಹೋಗ್ತಾರ, ಎಲ್ಲರೂ ಹೋಗ್ತಾರೆ, ಇವರು ಹೋಗ್ತಾರೆ, ಶರಣರು ಹೋಗ್ತಾರೆ. ಅಂತ ಮೀರಿ ಪೂರ್ವಕರ್ಮ ಮಾಡಿ ಈಗ ಬಂದಿದ್ದೀವಿ ನಾವು ಎಲ್ಲಿಗೆ? ಮನುಷ್ಯರಾಗಿ. ಮತ್ತ ಬಂದು ಮೀರಿ ಪೂರ್ವಕರ್ಮವನ್ನು ಹರಿದು ಭಕ್ತಂಗೆ ಇಲ್ಲಿ ಬಂದು ಸುಮ್ಮನಾಗಿಲ್ಲ, ಭಕ್ತರಾಗಿದ್ದೀವಿ, ಮನುಷ್ಯರಾಗಿಲ್ಲ. ಬಂದಲ್ಲ ಮನುಷ್ಯರಾಗ ಬೇರೆ, ಭಕ್ತರಾಗಲ್ಲ. ಭಕ್ತ ಅಂದ್ರೆ ಆ ಭಗವಂತ ಸ್ವರೂಪ ಹೊಂದ. ಭಗವಂತನಲ್ಲಿ ಅನೋನ್ಯವಾಗಿ ಏನಂದ್ರೆ ಭಗವಂತನಲ್ಲಿ ವಿಲೀನ ಆದಂತ ಅವ ಭಕ್ತ. ಎಲ್ಲ ಕರ್ಮ ಮಾಡಿ ಆ ಭಗವಂತನಲ್ಲಿ ವಿಲೀನ ಹೊಂದನವ. ಅಂದವ ಬೇರೆ ಮತ್ತೆ ಜನ್ಮ ಹುಟ್ಟಿ ಲಿಂಗವಲ್ಲದೆ ಅವನಿಗೆ ಮತ್ತೆ ತಿರುಗಿ ಜನ್ಮ ಅಂತ ಹೊಸ ಜನ್ಮ ಇಲ್ಲ. ಅವನು ಮೋಕ್ಷ ಉಂಟ. ಎಲ್ಲ ಕರ್ಮಗಳನ್ನು ಮಾಡಿ ಇಲ್ಲಿ ಬಂದ ಮೇಲೆ ಏನೋ ಪುಣ್ಯದಿಂದ ಅವ ಭಕ್ತನಾಗಿ ಭಗವಂತನನ್ನು ಆರಾಧಿಸಿ ಭಗವಂತನ ಸ್ವರೂಪಂತನ ತಿರುಗಿ ಮತ್ತ ಅವ ಅವನಿಗೆ ಹೊಸ ಜನ್ಮ ಆಗೋದಿಲ್ಲ. ಅವ ಹೊಸ ಜನ್ಮದಿಂದ ಮತ್ತೊಂದು ಜನ್ಮ ಪಡೆದಿಲ್ಲ. ಅವ ಭಗವಂತನ ಸ್ವರೂಪದಲ್ಲೇ ಇರ್ತಾನೆ ಹೊರತಾಗಿ ಅವನಿಗೆ ಮತ್ತೊಮ್ಮೆ ಏನಂತ ಜನ್ಮ ಆಗ್ತದೆ ಸಾಧ್ಯ. ಇದಕ್ಕೆ ಮುಕ್ತಿ ಅಂತ ಹೇಳ್ತಾರೆ. ಮೀರಿ ಪೂರ್ವ ಕರ್ಮವನ್ನು ಹರಿದ ಭಕ್ತರಿಗೆ
ಬೇರೆ ಮತ್ತೆ ಜನ್ಮ ಉಂಟೆ ಲಿಂಗವಲ್ಲದೆ ಬೇರೆ ಜನ್ಮ ಲಿಂಗ ಅಂತಂದ್ರೆ ಶಿವನ ಅಲ್ಲದೆ ಆ ಶಿವನ ಆಧಾರ ಅಂದ್ರೆ ಮತ್ತೆ ಏನಿಲ್ಲ ನಮ್ಮ ಮಾತನ್ನ ಹೇಳ್ತಾರೆ. ಇಲ್ಲಿ ಒಂದು ಸ್ವಲ್ಪ ಒಂದು ಬುದ್ಧದ ವಿಷಯ ಏನಂದ್ರೆ ಸ್ವಲ್ಪ ಹೇಳ್ಬೇಕು. ಈ ಬುದ್ಧನ ಏನಾಗಿದೆ ನಮ್ಮನ್ನು ನೋಡಿ ಹೆಂಗೆ ಅವನು ಕೂಡ ಬುದ್ಧ ನಿಮ್ಗೆ ಗೊತ್ತಿರಬೇಕು, ರಾಜರ ಮನೆ ಹೋಗ್ತಾವ. ಚಿಕ್ಕಂದಲ್ಲಿ ಅವನಿಗೆ ಏನಂದ್ರೆ ಅವ ಹೆಣಗಳು ನೋಡಿ ರೋಗಿಗಳು ನೋಡಿ ಏನೇನೋ ಆಗಿ ಪರಿಣಾಮ ಆಯ್ತು, ಮನೆ ಬಿಟ್ಟು ಹೋಗ್ತಾರೆ. ಹೋಗಿ 12 ವರ್ಷ ಅವನು 22 ವರ್ಷ 23 ವಯಸ್ಸಿನ ಹೋಗ್ತಾನ, ಮಗನೂ ಆಗಿರ್ತಾನ, ಹೆಂಡತಿ ಮಕ್ಕಳು ಬಿಟ್ಟು ರಾಜ ಬಿಟ್ಟು ತಂದೆ ಮಗ ಒಬ್ಬನೇ ಹೊರಗೆ ಹೋಗ್ತಾನೆ. ಇಡೀ ಭಾರತ ದೇಶದಲ್ಲಿ ಅಡ್ಡಾಡ್ತಾನೆ, 12 ವರ್ಷ ಅಡ್ಡಾಡ್ತಾನೆ. ಸಮಾಧಾನ ಆಗಲಿ ಅವನಿಗೆ ಜಗತ್ತಿನ ಏನದ, ಈ ಜಗತ್ತಿನ ಏನು ನಡೆಸ್ತಕ್ಕಂಥ ಆ ಶಕ್ತಿ ಎಲ್ಲದ ಅಂತ ತಿಳ್ಕೊಂಡ್ರೆ ಅವ್ನ ಗುರಿ. ಮತ್ತೆ ಈ ಜಗತ್ತು ಯಾಕೆ ಹುಟ್ಟಿದ, ಇದ್ರ ಹಿಂದೆ ಏನದ, ಈ ಜಗತ್ತಿನ ನಿಯಮಗಳು ಯಾಕಿದ್ದಾರ, ಇದನ್ನು ತಿಳ್ಕೊಂಡ ಸಲುವಾಗಿ ನಾವು ಇಡೀ ಭಾರತ ದೇಶ ಎಲ್ಲ ಅಡ್ಡಾಡ್ತಾನೆ. ಅವನಿಗೆ ಎಲ್ಲಿ ಸಮಾಧಾನ ಆಗಿದೆ. ಕೊನೆಗೆ ಗಯಾದಾಗ ತಪಶ್ಚರ್ಯಕ್ಕೆ ಹೋಗ್ತಾನೆ. ಗಯ ನೋಡೋದು ನಾನು ಒಂದು ಅರಳಿ ಮರ ಅದಕ್ಕೆ ಕೆಳಕ್ಕೆ ತಪಶ್ಚರ್ಯ ಮಾಡ್ತಾನೆ. ಅವನಿಗೇನೋ ಹೊಳಿತು. ಹೊಳೆದ ನಂತರ ಇದು ಈ ಜಗತ್ತಿನ ಮೂಲಕ ಆಡು ಇಲ್ಲದ ಅಂಥೇಳಿ ಅವನ ಒಳಗ ಒಂದು ಬೆಳಕು ಶುರುವಾಯ್ತು. ಅವನ ಒಳಗೆ ಆ ಭಗವಂತನ ಬೆಳಕು ಶುರುವಾಯ್ತಲ್ಲ, ಅವ್ನಿಗೆ ಎಲ್ಲ ಕಡೆಯಿಂದ ಭಗವಂತನನ್ನು ಕಾಣಿಸಿ ಆಗ ಅವನು ನೆನಪು ಮಾಡ್ತಾನ, ಈಗ ಏನು ಮಾಡಬೇಕಪ್ಪ, ಈ ಸಮಾಧಾನ ಆಯ್ತು ಅವನಿಗೆ. ತಿರುಗಿ ಏನು ಮಾಡ್ತಾನ, ಮನೆ ಬಿಟ್ಟು ಬಂದಿನಲ್ಲ, ಒಂದ್ಸಲ ಮನೆಗೆ ಹೋಗಿ ಭೇಟಿಯಾಗಿರ ಅಂತ ಹೇಳ. ನಾನಂತೂ ಈಗ ಮನೆ ಬಿಟ್ಟು ಬಂದಿದ್ರೆ ನಮ್ಮ ತಂದೆ ಮಗ ಈಗ ಉಳಿದಿಲ್ಲ, ನಾ ಬೇರೆ ಆಗಿಲ್ಲ ಅಂಥೇಳಿ ಅವ್ರಿಗೆ ಒಂದು ಸ್ವಲ್ಪ ತಿಳಿಸಿ ಹೋಗೋಣ ಅಂಥೇಳಿ ಮನೆಗೆ ಹೋಗ್ತಾನ. ಆ ಸುದ್ದಿ ಕೊಡ್ತಾನೆ. ಮನೆಗೆ ಹೋದಾಗ ರಾಜರೇನಂತ ಸುತ್ತಮುತ್ತ ಜನತೆಗೆಲ್ಲ ಆಮಂತ್ರಣ ಮಾಡಿ ಮಗ ಹೊಂಟಾನಂತೆ 12 ಹೊಂತಾನ ಎಲ್ಲರಿಗೆ ನಂತರ ಆಮಂತ್ರಣ ಕೊಟ್ಟು ತೋರಣ ಕಟ್ಟಿ ಸ್ವಾಗತ ಮಾಡಕ್ಕೆ ತಯಾರಿ. ನಿಮ್ಮ ಅಗಸಿ ಬಾಗಿಲಿಗೆ ಹೋಗ್ತಾನ. ಅಗಸಿ ಬಾಗಿಲಿಗೆ ಹೋದ್ಕೊಳ್ಳೆ ಸ್ವಾಗತ ಬಂದಿರ್ತಾರೆ ಎಲ್ಲರೂ. ಆಗೊಂದು ಮಾತಾಡ್ತಾನೆ, ರಾಜರಂತನಿಗೆ ನಾನು ನಿಮ್ಮ ಮಗನಾಗಿ ಬಂದಿಲ್ಲ ಅಂತ. ನಾನು ನಿಮ್ಮ ಮಗನಾಗಿ ಬಂದಿಲ್ಲ. ಹಾಗಾದ್ರೆ ಏನಾಗಿ ಬಂದಿದ್ದಿ? ನಾನು ಭಗವಂತನ ಮಗನಾಗಿ. ಯಾರ ಮಗ ಬಂದಿದ್ದ? ಭಗವಂತನ ಮಗ ಬಂದಿದ್ದ. ಅಲ್ಲ ಹೋಗಿ ನನ್ನ ಮಗನಿದ್ದೆ ಅಂತ ಅಂತಾನ. ಇಲ್ಲ, ನಿನ್ನ ಮಗ ಇದ್ದಿರ್ಬೇಕು ಆಗ ಎಂದ ನಾ ಮನೆಗೆ ಬಿಡ ಹೋಗ್ತಿದ್ದೆ. ಈಗ ನಾ ಇಲ್ಲ, ನಾನು ಭಗವಂತನ ಸ್ವರೂಪನಾಗಿ ಬಂದಿದ್ದೆ. ನಿಮ್ಮ ಮಗನ ಈ ರಾಜ್ಯವನ್ನು ನಾನು ಮುದುಕಾಗಿಲ್ಲ, ಈ ರಾಜ್ಯವನ್ನು ನಾನು ವಯಸ್ಸಾಗಿಲ್ಲ, ನೀನೇ ವಹಿಸ್ಕೋ ಅಂತಾನೆ. ಈ ರಾಜ್ಯ ಇಂಥ ಚುಟ್ಟ ರಾಜ್ಯ ನಾನು ಮಾಡಲ್ಲ. ನನಗೆ ಸಮಾಜ ದೊಡ್ಡ ಕೆಲಸ ಅದ. ಇಡೀ ಸಮಾಜವನ್ನು ನೆರಳ್ತಾ ಇದೆ, ಇಡೀ ಸಮಾಜವನ್ನು ಅಜ್ಞಾನದಲ್ಲಿದೆ, ಅವ್ರಿಗೆ ಜಾಗೃತಿ ಮಾಡೋ ಕೆಲಸ ನಾನು ಮಾಡಬೇಕಿಲ್ಲ. ಇಲ್ಲಿ ನಾನು ಇರಲ್ಲ ಅಂತ ಹಂಗಲ್ಲಪ್ಪ ಅಂತ. ಇಲ್ಲಪ್ಪ ಇರ್ಬೇಕಂತ. ಇಲ್ಲ ರಾಜರೇ, ತಂದೆ ಅಮ್ಮನವ ರಾಜರೇ ಅಂತ ಮಕ್ಕಳು ಹಿಂದಿದಾಗ ಹೇಳ್ತಾನವ, ನಾನು ಕನ್ನಡ ಹೇಳ್ತೀನಿ. ಇಲ್ಲ ರಾಜರೇ, ಸಾಧ್ಯ ಇಲ್ಲ ಅಂತ. ನೋಡಪ್ಪ, ನಾನೇ ನಿನ್ನ ಹುಟ್ಟಿಸಿದ ಅಂತ ಮನೆಗೆ, ನನ್ನಿಂದನೇ ಹುಟ್ಟಿಸಿದ. ರಾಜರೇ ತಪ್ಪಾಡತ್ತೀರಿ, ನಿಮ್ಗೆ ಹುಟ್ಟಿಸ್ಲಾಗ ಬರಲ್ಲ, ನಿಮ್ಮ ಮುಖಾಂತರ ನಾನು ಬಂದಿಲ್ಲ ಅಂತ ನಾವು. ಏನು ಎಷ್ಟು ಸೀರಿಯಸ್ ಮಾತಾಡ್ತಾ ನೋಡ್ರಿ. ನೀವು ನಾನು ಹುಟ್ಟಿಸಿಲ್ಲ, ಹುಟ್ಟಿಸ್ಕೊಂಡು ಹುಟ್ಟಿಸ್ತಾನೆ. ನಾ ಯಾರ ಮುಖಾಂತರ? ನಿಮ್ಮ ಮುಖಾಂತರ ನಾನು ಬಂದಿಲ್ಲ. ನಿಮ್ಮಂತೆ ನನಗೆ ಸಾವಿರಾರು ತಂದೆ ತಾಯಿಗಳು ಹೋಗ್ಯಾರ. ನಿಮ್ಮಂತೆ ನನಗೆ ಸಾವಿರಾರು ತಂದೆ ತಾಯಿಗಳ ಹೋಗಿದ್ದಾರೆ. ನೀವು ಕೂಡ ಕೊನೆಯ ತಂದೆ ತಾಯಿಗಳು. ನನಗೆ ನಿಮ್ಮ ಮುಖಾಂತರ ನೀವು ನಮಗೆ ಈ ಜಗತ್ತಿನ ಹೊರಲಾಕಂದ್ರೆ ನೀವು ಒಂದು ಕೆಲಸ ಮಾಡಿದ್ರಿ. ನೀವು ಇಷ್ಟೇ ಕೆಲಸ ಮಾಡಿರಿ, ನಮ್ಮ ತಂದೆ ತಾಯಿ ಗೆಲ್ಬೇಕೇನಂದ್ರೆ ನೀವು ನನ್ನನ್ನು ನಿಲ್ಬಿಟ್ಟಿರಿ. ಅದನ್ನೇ ನೆನಪಲ್ಲ ಅಂತ ನನಗ ನಮ್ಮ ತಾಯಿ ಗರ್ಭ ನಂದು ಬಿಟ್ಟ ಸಲುವಾಗಿ ನಮ್ಮ ತಾಯಿ ನನಗೆ 9 ತಿಂಗಳು ಹೊತ್ತು ಹೊರಗೆ ಹಾಕಿದ ನಂತರ ನಾನು ದೊಡ್ಡವಾದ. ಈಗ ನಾನು ಆಗೆಲ್ಲ ನನಗೆ ನೆನಪಲ್ಲ. ಆ ದಯವಿಟ್ಟು ರಾಜರೇ, ನನಗೆ ನೀವೇನಂದ್ರೆ ಈ ರಾಜ್ಯವನ್ನು ಒಪ್ಪಿಸ್ಬೇಡ ಅಂತ ಬಂದಾಗ ರಾಜ ಮರಳ ಹುಚ್ಚಾಯ್ತ. ನೀವು ನನ್ನ ಜೊತೆ ಬರಂಗಿದ್ರೆ ಬರೀ ಅಂತ ಹೇಳಿ, ನೀವು ರಾಜ ಬಿಟ್ಟು ನನ್ನ ಜೊತೆ ಬರಂಗಿದ್ರೆ ಬರೀ ಅಂದ್ರೆ ರಾಜರಿಂದ ಆಗಕ್ಕೆ ಸಾಧ್ಯನಾ? ಇಲ್ಲಪ್ಪ, ನೀ ಏನು ಬೇಕಾಗಿ ಮಾಡ್ಕೊ ಅಂತ ಹೇಳಿ ಬುದ್ಧನ ತಂದೆ ಹೇಳ್ತಾರ. ಅವ ಹಂಗೆ ಹೊಂಟ್ಬಿಟ್ಟ. ಅಲ್ಲಿ ನಾಯಿಗೆ ಹೋಗಲ್ಲ, ರಾಜ್ಯವನ್ನ ಸ್ವೀಕಾರ ಮಾಡಲ್ಲ, ದೇಶ ಪ್ರಚಾರ ಮಾಡ್ತಾನ. ನಿಮ್ಗೆ ಗೊತ್ತಿರೋ ಮುಂದಿನ ಕಟ್ಟಿ ಇಡೀ ಭಾರತ ದೇಶ ತುಂಬ ಬುದ್ಧರನ್ನು ಪ್ರಚಾರ ಮಾಡಾಕ್ತಾನ. ಆಗಿನ ಜನ ವೈದಿಕರು ಅವನಿಗೆ ನಿಲ್ಲುವ. ಅವ ಚೈನಾಕ
ಜಪಾನ್, ಆಸ್ಟ್ರೇಲಿಯಾ, ಯಾವುದು ಇದು ಅಫ್ಘಾನಿಸ್ತಾನು, ಶ್ರೀಲಂಕಾ ಈ ಕಡೆ ಹೋಗಿ ಒಂದು ಪ್ರಚಾರ ಮಾಡ್ತಾನೆ ಹೊರತಾಗಿ ಭಾರತದಾಗೆಂದರೆ ಇನ್ನೂ ಬಿಡಲ್ಲ. ಇವತ್ತಿಗೂ ಕೂಡ ಭಾರತದಾಗೆಂದರೆ ಬುದ್ಧ ಧರ್ಮ ಅಲ್ಲ, ಇಲ್ಲಂತಲ್ಲ. ಬುದ್ಧ ಬಹಳ ಪ್ರಬುದ್ಧ ಮನುಷ್ಯ, ಬಹಳ ಜ್ಞಾನಿ ಮನುಷ್ಯ, ಬಹಳ ತಿಳ್ಕೊಂಡ ಮನುಷ್ಯ, ಭಗವಂತನಲ್ಲಿ ನಿಷ್ಠೆ ಗುಣ, ಭಗವಂತನ ಸ್ವರೂಪದಿಂದ ಮನುಷ್ಯ ಬುದ್ಧ ಅಂಥವ ಈ ವಚನದಾಗೆ ಹಾಕೊಂಡೆ. ಅದೇ ಯಾಕೆ ಹೇಳ್ದಂದ್ರೆ, ಮೀರಿ ಪೂರ್ವಕರ್ಮವನ್ನು ಹರಿದು ಭಕ್ತಂಗೆ ಬೇರೆ ಮತ್ತೆ ಜನ್ಮ ಉಂಟೆ, ಮತ್ತೆ ಜನ್ಮ ಬರ್ತೇನೆ ಅಂತ ಆಯ್ತು ಆ ತಂದೆಗೆ ಒಬ್ಬ ಮಾತು. ನಾನು ಆ ಜನ್ಮ ನಾನು ಕಳ್ಕೊಂಡಿದ್ದೆ, ಈಗ ಹೊಸ ಜನ್ಮ ನನಗೆ ಬರಬೇಕು. ನಿಮ್ಮ ಮಗ ಅಲ್ಲ, ಈಗ ನಾನು ಭಗವಂತನ ಮಗ. ಆ ಮೀರೆಲ್ಲ ನಾನು ಆ ಪೂರ್ವ ಜನ್ಮೆಲ್ಲ ಕಳ್ಕೊಂಡಿದ್ದ. ನಿಮ್ಮ ಮಗ ಇದ್ದಿರ್ಬೋದು ಅವಾಗ, ಈಗ ನಿಮ್ಮ ಮಗ ಅಲ್ಲ. ಅಸವಾಗಿ ನನಗೆ ನೀವೇನಾದ್ರು ಆಗ್ರಹ ಮಾಡ್ಬಿಡ್ರಿ ನಮ್ಮ ಮಾತನ್ನ ಈಗ ಹೇಳ್ತಾನ. ಅಸವಾಗಿ ಗಟ್ಟಿಯ ಬಿಟ್ಟೆ ನಿಮ್ಮ ದುಂದದ ನಿಮಗೆ ಇವರು ಲಂಬಿಗೆ ಚೋಡಾಮೆ ಗಟ್ಟಿಯೇ ಬಿಟ್ಟಿ ನಮ್ಮ ಮಂದಿ ಆ ದೇವ್ರಿಗೆ ಮಾಡ್ದೆ, ಈ ದೇವ್ರಿಗೆ ಮಾಡ್ದ, ಪತ್ರಿ ತಂದ, ಪುಷ್ಪ ತಂದ, ನೂರಾರು ನಮನ ಮಾಡ್ತೇವೆ. ಗಟ್ಟಿಯೇ ಬಿಟ್ಟು ಗುಡಿ ಕಟ್ಟಿಸೋದು, ಗುಡಾರು ಕಟ್ಟಿಸೋದು, ಅದು ಮಾಡೋದು, ಇದು ಮಾಡಿ ಇಂಥ ಸಂದೇಹವನ್ನು ನೀವು ಮಾಡ್ತಿರಲ್ಲ. ತೆರನರಿಯದೆ ಹಲವು ತೊಪ್ಪಲು ತರಿ ತಂದು ಮೇಲೊಟ್ಟಲೇಕೆ ವಿಷಯವನ್ನು ತಿಳಿದಾರೆ. ನಿಜವಾದ ಆ ಪರಮಾತ್ಮ ತಿಳಿದಾರೆ. ಆ ತಪ್ಪಲು ಈ ತಪ್ಪಲು ಪತ್ರಿಗಳು ಏರಿಸ್ತಾರೆ. ನಾವು 100 ಪತ್ರಿ 1000 ಪತ್ರಿ ಏರಿಸಿ ಇದು ಯಾಕೆ ಮಾಡ್ತೀರಿ ಅಂತ ಹೇಳಿ ವಿಗತ್ತೊಳಗೆ ಹಾಕಿದ್ರು. ಜಂಗಮ ಬಂದರೆ ತೆರೆ ನರಿತು ಅರ್ಪಿಸಬಲ್ಲಡೆ. ನಿಜವಾದ ಜಂಗಮ ಬಂದ್ರೆ ಅವನ ಜಂಗಮ ತಿಳ್ಕೊಂಡು ಅವನಿಗೆ ಏನಂದ್ರೆ ನೀವೇನಂದ್ರೆ ಅವನಿಗೆ ನೀವು ಸ್ವಾಗತ ಮಾಡಿ. ಅವನಲ್ಲಿ ಏನಂದ್ರೆ ನೀವೇನಂದ್ರೆ ಅವನಿಗೆ ಏನಂತ ತಿಳ್ಕೊಂಡು ಏನಂದ್ರೆ ಅವನಿಗೆ ಏನಂದ್ರೆ ನಿಮ್ಮಂತೆ ಅಪ್ಪಿಸ್ಕೊಡ್ರಿ ಅಂತ ಅಂತದ್ ಬಿಟ್ಟು ಸುಮ್ಮನೆ ಏನಂದ್ರೆ ಈ ತೊಪ್ಪ ತಂದು ದೇವ್ರು ಕಟ್ಟಿ ಎಲ್ಲಿ ಮಾಡಿ ಇಲ್ಲಿ ಮಾಡಿ ಮಾಡಬೇಡ್ರಿ. ಆ ಸಲಗಿ ತೆರರ ಶಿವ ತೆರ ದಿಪ್ಪ, ಶಿವ ತೆರೆಗೆ ದಿಪ್ಪ. ಆ ಭಗವಂತನ ಮೇಲೆ ಹೆಂಗೆ ಬರ್ತಂದ್ರೆ ಅವನಿಗೆ ಆಕಾರ ಇಲ್ಲ, ತೆರೆಯಿಲ್ಲ. ಅಂದ್ರೆ ಜಂಗಮ್ ರೂಪದಲ್ಲಿ ಯಾವನ ಬಂದ್ರು ಕೂಡ ಅವನ ಭಗವಂತನ ಸ್ವರೂಪ ಇರ್ತದ. ಬಟ್ ಶಿವನಿಗೆ ಆಕಾರ ಇಲ್ಲ. ಅವನಿಗೆ ಎಂಥ ಆಕಾರ ಇಲ್ಲ. ಅಂತ ಆಕಾರ ಇಲ್ಲದ ಶಿವನಿಗೆ ಕೂಡ ನೀವು ಮನುಷ್ಯ ರೂಪದಲ್ಲಿ ಯಾರೋ ಜಂಗಮಿದ್ರೆ ಅವನಿಗೆ ನೀವೇನೊಂದು ಸ್ವಾಗತ ಮಾಡಿ ಅವನಲ್ಲಿ ಭಗವಂತನನ್ನು ತಿಳಿದು ಅವನಿಗೆ ಪೂಜೆ ಮಾಡಿದ್ರೆ ಇದೊಂದು ದೊಡ್ಡ ಮಾತು ಅಂತೇಳಿ ಅಂಬೇಡ್ಕರ್ ಮಾತಾಡ್ತಾರೆ. ಇದು ಮುಂದಿನ ಸ್ವಲ್ಪ ಸರಳಲ್ಲ. ಚನ್ನಬಸವ ವಚನ ಬಹುಶಃ ಈ ವಚನ ಅರ್ಥ ಆಗಿರ್ಬೇಕು. ಸ್ವಲ್ಪ ಕಠಿಣ ಇತ್ತು. ಮುತ್ತಿನ ಮೊತ್ತವ ಕತ್ತೆಗೆ ಅಲಂಕರಿಸಿದಡೇನು ಅದಕ್ಕೆ ಮುತ್ತಿನ ಬೆಲೆ ಗೊತ್ತಾಗಬಲ್ಲದೆ. ಮುತ್ತಿನ ಮೊತ್ತವ ಕತ್ತೆಗೆ ಅಲಂಕರಿಸಿದಡೇನು ಅದಕ್ಕೆ ಮುತ್ತಿನ ಬೆಲೆ ಗೊತ್ತಾಗಬಲ್ಲದೆ. ಬುತ್ತಿಯ ನೆನೆಸಿ ಹೊತ್ತು ನೆತ್ತಿಯಲ್ಲಿ ಹೊತ್ತಡೇನು ತೃಪ್ತಿಯಾಗಬಲ್ಲದೆ. ನಿಷ್ಠೆ ಇಲ್ಲದ ಕಷ್ಟಜೀವಿಗೆ ಇಷ್ಟಲಿಂಗವ ಕಟ್ಟಿದಡೇನು ಶ್ರೇಷ್ಠ ಶೋಭಕ್ಕನಾಗುವುದೇ. ಅದು ಕಾರಣ ಉತ್ತಮಾಧಿಕಾರಿಯನ್ನು ನಡಿತು ಇಷ್ಟಲಿಂಗ ಕೊಟ್ಟ ಗುರುವಿಗೆ ಕೂಡಲ ಚನ್ನ ಸಂಗಮ ನೆಚ್ಚಿ ಮನ್ನಣೆ ಇರುವುದು ಅಂತ ಹೇಳ್ತಾರೆ. ಅಂದರೆ ಈ ವಚನದಾಗ ಏನಂದರೆ ಕಂಡರಿಗೆ ಏನು ನಮ್ಮಲ್ಲಿ ಲಿಂಗ ಬಸವಣ್ಣ ಚನ್ನಬಸವಣ್ಣ ವಿಷಯ ನಮ್ಮ ಸಲ ಅಂದರು ಎಲ್ಲರಿಗೆ ಸಹಜವಾಗಿ ಕಟ್ಟಬೇಕಂದರು. ಅದು ನನಗೆ ಬಂತು. ಇವತ್ತು ನೀವು ನನ್ನ ಸರ್ ಬಿಸ್ನೆಸ್ ಮಾಡಿರಿ ಎಲ್ಲರಿಗೆ ಲಿಂಗ ಸಹಜವಾಗಿ ಕಟ್ಟಬೇಕಂತ ಮಾತು ಇಲ್ಲಿ ಸಹಜವಾಗಿ ಎಲ್ಲರಿಗೆ ಲಿಂಗ ಕಟ್ಟಬೇಡ ನಮ್ಮ ಮಾತು ಹೇಳ್ತಾರೆ. ತಿಳಿದು ಕಟ್ಟಿ ಏನು ಮುತ್ತಿನ ಮೊತ್ತವ ಕತ್ತೆಗೆ ಅಲಂಕರಿಸಿದರೇನು ಅದಕ್ಕೆ ಮುತ್ತಿನ ಮೇಲೆ ಗೊತ್ತಾಗುತ್ತೆ. ಮುತ್ತಿನ ಹಾಕಿ ಕತ್ತೆಗೆ ಹಾಕಿ ಮ್ಯಾಗ ಮಾಡಿಸೋ ಖುಷಿ ಆಯ್ತು. ಮತ್ತೆ ಕತ್ತಿ ಗೊತ್ತೇ ಕತ್ತಿ ಮುತ್ತೇನು ಅದಕ್ಕೆ ಬರೋ ಎದುರ್ಬೇಕಾದ್ರೆ ಏನಾರು ಒಂದು ತಿಲ್ಲಕ್ಕೆ ಹಾಕಿ ಅದು ಗೊತ್ತಾಗ್ತದೆ. ಹಂಗ ಬುತ್ತಿಯ ನೆನೆಸಿ ಹೊತ್ತು ನೆತ್ತಿಯ ಮೇಲೆ ಹೊತ್ತದೇನು ತೃಪ್ತಿ ಆಗುತ್ತದೆ. ಎಲ್ ಮೇಲೆ ಬುತ್ತಿ ಹೊತ್ಕೊಂಡೆ ಅಂತ ಭಾಳ ದಿವಸ ಆ ಕಡೆ ಅಡ್ಡೆ ಮೇಲೆ ಹೊಟ್ಟೆ ಅನ್ನ ಬರ್ತದ ಬರಲ್ಲ. ಎಲ್ ಮೇಲೆ ಬುತ್ತಿ ಎಲೆ ಮೇಲೆ ಅನ್ನ ಅದು ಪೈಲೆ ಹೋಗಿ ಹೊಟ್ಟೆ ಬಂದರೆ ಅದು ತೃಪ್ತಿ ಆಗ್ತದೆ. ಇನ್ನು ಇಲ್ಲ ನೆಷ್ಟೇ ಇಲ್ಲದ ಕಷ್ಟ ಜೀವಿಗೆ ಇಷ್ಟಲಿಂಗವ ಕಟ್ಟಿದರೇನು ಯಾರು ನಿಷ್ಠೆ ಇಲ್ಲ, ಯಾರ ಭಕ್ತಿ ಇಲ್ಲ, ಯಾರ ಜ್ಞಾನ ಇಲ್ಲ, ಯಾರ ಏನಂತಂದ್ರೆ ಆ ಭಾವನೆ ಇಲ್ಲ ಅಂಥವ್ರಿಗೆ ಗಳಕ ಇಷ್ಟಲಿಂಗನ ಕಟ್ಟಿದರೆ ಶಿವಭಕ್ತನಾಗ್ತಾನ. ಆಮೇಲೆ ಇಷ್ಟಲಿಂಗ ತಗೊಂಡ್ ಬಗ್ಗೆ ಸ್ವಲ್ಪ ಭಕ್ತಿ ಬೇಕು.
ಅಂದ್ರೆ ಆ ಭಾವನೆ ಬರಬೇಕು, ನಾವು ತಗೋಬೇಕು, ನಾವು ಅರಿಬೇಕು, ಆ ಭಗವಂತನ ತಿಳ್ಬೇಕು ಎಂಬ ಭಾವನೆ ಇದ್ದಾಗ ಮಾತ್ರ ಅದು ಬೆಳೆಯಬೇಕು. ಸುಮ್ಮನೆ ತಗೋ ನೀವು ಲಿಂಗ ಕಟ್ಟಿ ನಾವು ಹಿಂಗೆ ಬಿದ್ದಾಗ ಲಿಂಗ ಅಂತ ಬಂದಾಗ ನಾವು ಸ್ವಲ್ಪ ಓಡಾಡಿದೀವಿ, ಲಿಂಗ ಕಟ್ಟಿದೆವು. ಆ ಲಿಂಗ ಕಟ್ಟಿದ ಲಿಂಗ ಇದನ್ನು ಕೊಟ್ಟೆವು, ಚೌಕಗಳು ತಂತಂದು ಅವೆಲ್ಲ ಮಾಡ್ಕೊಂಡು ಏನು ಮಾಡ್ತೀವಿ? ಆ ಹಳಿ ಮಾತು ಭಾಳ ಇದು 1969 ಮಾತು ನೆನಪದ ಉಪಯೋಗ ಆಗಲ್ಲ. ಅಸಲಾಗಿ ತಯಾರು ಮಾಡ್ಬೇಕು ನಾವು, ಅಂತ ಭಕ್ತಿಗೆ ತಯಾರು ಮಾಡಿ ಕಟ್ಟಕ್ಕೆ ಅಡ್ಡಿ ಇಲ್ಲ. ಎಷ್ಟೇ ಇಲ್ಲದ ಕಷ್ಟ ಜೀವಿಗೆ ಇಷ್ಟಲಿಂಗ ಕಟ್ಟಿದರೆ ಏನು ಶ್ರೇಷ್ಠ ಶಿವಭಕ್ತನಾಗುವುದಿಲ್ಲ. ಅದು ಕಾರಣ ಉತ್ತಮದ ಅಧಿಕಾರಿಯನ್ನು ಅರಿತು ಇಷ್ಟಲಿಂಗ ಕೊಟ್ಟವರಿಗೆ ಕೊಟ್ಟ ಗುರುವಿಗೆ ಕೂಡಲ ಸಿಂಹ ಅಂತ ಗುರು ಕೂಡ ಏನಂದ್ರೆ ಆ ಭಗವಂತ ಏನಂತಂದ ನಾನು ಅಡಿತಾನ ಭಗವಂತನ ತನಗೆ ಏನಂತಂದ ಭಾಳ ಆನಂದ ಸಹಿತ ತಿಳ್ಕೊಂಡು ಅವನಿಗೇನಂದ್ರೆ ಮನ್ನಣೆ ನೀಡಿತ ನಮ್ಮ ಮಾತಾಡ. ಅಂದರೆ ಇಷ್ಟೇ ಇದರ ಉದ್ದೇಶ. ಲಿಂಗ ಕಟ್ಟಬೇಕಾದರೂ ಕೂಡ ಅವನಲ್ಲಿ ಕಟ್ಕೊಳ್ತಕ್ಕಂಥ ಭಾವನೆ ಬಂದ ಮಾತ್ರ ಕಟ್ಟಬೇಕು, ಹೊರತಾಗಿ ಸುಮ್ಮನೆ ಕಟ್ಟಬಾರ್ದು ಮಾತನ್ನ ಹೇಳ್ತಾರೆ. ಅದು ಅಲ್ಲ ಅಪ್ಸರ ಪರಂಪರೆ ಅಲ್ಲ, ಅದು ಪರಂಪರೆ, ಅದು ಬಹಳ ಸಣ್ಣ ಪರಂಪರೆ. ಆದ್ರೆ ಮಗುವಿಗೆ ಏನಂದ್ರೆ ನಮ್ಮ ಈ ಧರ್ಮ ಬೆಳೆಯಲೆಂಬ ಮಾತಲ್ಲಿ ಆ ಮಗು ಮುಂದೆ ಇಲ್ಲಿ ಇವರು ಹಿಂಗೆ ಹೇಳ್ತಾರೆ. ನನಗೆ ಇದು ನನ್ನ ವಿಷಯ ಹೇಳ್ತಿಲ್ಲ, ಇದು ಚನ್ನಬಸವನ ವಿಷಯ ಅಲ್ಲ. ನನ್ನ ಮಾತಾಡತ್ತೆ, ನಾನು ಚನ್ನಬಸವಣ್ಣನ ಮಾತಾಡ, ನೀವು ಅವ್ರು ನನಗೆ ಅಂದಿರೋ ಒಂದು ಮಾತು ಇದು ನಮ್ಮದು ಡಿಸ್ಕಸ್ ಆಗಿತ್ತು, ಅದನ್ನೇ ನಾನು ನೆನಪಂತೀವಿ. ನೀವು ಅದನ್ನ ಆರಿಸ್ಕೊಂಡ ಹಿಂಗಲ್ಲ. ಆ ಚನ್ನಬಸವಣ್ಣನ ಮಾತೇನು ಸುಳ್ಳಲ್ಲ. ಆ ಸರ್ವ ಅಂತಾರ ಎಲ್ಲರಿಗೂ ಕೊಡ್ಬೇಕು ಸಹಜವಾಗಿ ಅಂದ್ರೆ ಎಲ್ಲರಿಗೂ ಬಟ್ಟೆಗೆ ಈಗ ಆಗ್ತದ. ಹೆಂಗ ಕತ್ತಿಗೆ ಭಾರ ಹಾಕಿದ್ರೆ ಅದು ಗೊತ್ತಾಗಲ್ಲ, ಜನ್ಮ ಗೊತ್ತಿತ್ತು ಅದು ಗೊತ್ತಾಗಲ್ಲ. ಈಗ ಆ ಗೊತ್ತಾಗಬೇಕು, ನಾವು ಕಟ್ಟಿದ ಅರ್ಥ ಅವ್ರಿಗೆ ಆಗ್ಬೇಕು ಅನ್ನೋ ಮಾತನ್ನ ಹೇಳ್ತಾರೆ. ಅಷ್ಟೇ ಉದ್ದೇಶಿಸಿ ಆದವರು, ಏನಿಲ್ಲ. ಧರ್ಮ ಪ್ರಚಾರ ಮಾಡೋರು ಎಲ್ಲರಿಗೂ ಸಹಜವಾಗಿ ಕಟ್ತಾರ. ಆದರೆ ಕೆಲವರು ಏನಂತಾರ ಒಂದು 100 ಮಂದಿ ಕಟ್ಟೋ 10 ಮಂದಿಯಾರು ಇಟ್ಕೊಬೋದು ಯಾರು ಬೇಕಂತೇಳಿ ಆ ರೀತಿ ಕಟ್ತಾರ, ಪ್ರಚಾರ ಮಾಡೋದು. ಈ ಧರ್ಮ ಪ್ರಚಾರ ಕೆಲಸ. ಇನ್ನು ಒಂದು ಬಸವಣ್ಣನೊಂದು ಚನ್ನಬಸವಣ್ಣದ ಏನಂದ್ರೆ ಇನ್ನೊಂದು ವಚನ ಇರ್ತದೆ, ಇದು ಬಹಳ ಗಂಭೀರವಾದ ವಚನ. ಹೌದಾ? ಒಂದೊಂದು ಇನ್ನೊಂದು ಹೇಳ್ತಿರ್ತಾರೆ. ಆದಿಬಸವಣ್ಣ ಅನಾದಿಲಿಂಗವೆಂಬರು ಖುಷಿ ಖುಷಿ ಈ ನುಡಿ ಕೆಳಲಾಗದು. ಆದಿಲಿಂಗ ಅನಾದಿ ಬಸವಣ್ಣ. ಆದಿಲಿಂಗವು ಬಸವಣ್ಣ ಉದರದಲ್ಲಿ ಹುಟ್ಟಿತು, ಜಂಗಮು ಬಸವಣ್ಣನ ಉದರದಲ್ಲಿ ಹುಟ್ಟಿತು, ಪ್ರಸಾದವು ಬಸವಣ್ಣನನ್ನು ಅನುಕರಿಸಲಾಯಿತು. ಇಂತಿ ತ್ರಿವಿಧಕ್ಕೆ ಬಸವಣ್ಣನೇ ಕಾರಣವೆಂದರಿತ ಕೂಡಲ ಚಂದ ಸಂಗಮಕ್ಕೆ ಬಾ. ಬಹಳ ಅದ್ಭುತವಾದಂತ ವಚನ, ಅದನ್ನು ಹೇಳಿದಲ್ಲಿ ಆದಿ ಬಸವಣ್ಣ ಅನಾದಿ ಲಿಂಗವೆಂಬರು ಖುಷಿ ಖುಷಿ ಈ ನುಡಿ ಕೇಳಲಾಗುತ್ತೆ. ಎಲ್ಲ ಏನಂತಂದ್ರೆ ಆದಿ ಬಸವಣ್ಣ ಅನಾದಿ ಲಿಂಗ. ಬಸವಣ್ಣ ಇತ್ತೀಚೆಗೆ ಹುಟ್ಟನಲ್ಲಿ ಭಾಗ್ಯವಾಡಿಯಲ್ಲಿ ಹುಟ್ಟಾನ. ಆದಿ 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 ಮತ್ತು ಅನಾದಿ ಶಬ್ದಕ್ಕೆ ಅರ್ಥ ಏನಂದ್ರೆ ಅನಾದಿ ಅಂದ್ರೆ ಅದಕ್ಕೆ ಕಾಲಾಮಿತಿಯಲ್ಲಿ ಎಲ್ಲೋ ಕೋಟಿ ವರ್ಷ 10,000 ಕೋಟಿ ಅದಕ್ಕಾಚೆ. ಆದಿ ಅಂದ್ರೆ 100, 200, 1000, 10,000, 4 ವರ್ಷ ನಮಗೆ ತಿಥಿ ಸಿಗ್ತದೆ. ಇದಕ್ಕೆ ಆದಿ ಅಂದ್ರೆ. ಅನಾದಿ ಅಂದ್ರೆ ಅದಕ್ಕೆ ತಿಥಿನೇ ಇಲ್ಲ. ಹಂಗ ಆದಿ ಬಸವಣ್ಣ ಅನಾದಿ ಲಿಂಗ. ಆದಿ ಬಸವಣ್ಣ ಅಂದ್ರೆ ಬಸವಣ್ಣ ಇತ್ತೀಚೆಗೆ ಹುಟ್ಟೇನೆ ಎಲ್ಲಿ ಕೂಡಲ ಸಂಗಮದಲ್ಲಿ ಬಿಜಾಪುರ ಭಾಗ್ಯವಾಡಿಯಲ್ಲಿ ಹುಟ್ಟಾನಪ್ಪ. ಇದು ಆದಿ ಬಸವಣ್ಣ ಅಂತ ಕೆಲವರು ಅಂತಾರೆ. ಲಿಂಗನೇ ಅನಾದಿ ಅಂತ. ಆದ್ರೆ ಚನ್ನಬಸವಣ್ಣ ಅಂತಾನ ಖುಷಿ ಖುಷಿ ಈ ನುಡಿ ಕೇಳಲ್ಲ, ಈ ಮಾತೇನ ಕೇಳಲ್ಲ ಅಂತಾನ. ಬಸವಣ್ಣ ಆದಿನ ಈ ಬಸವಣ್ಣ ಏನಂತಂದ್ರ ಭಾಗ್ಯವಾಡಿ ಹುಟ್ಟಿದ ಬಸವಣ್ಣನಿಗೆ ಆದಿ ಅಂದ್ರೆ ಇಲ್ಲ ಅಂತ ನಾವು ಅವನ ಲೆಕ್ಕದಲ್ಲಿ, ಚನ್ನಬಸವಣ್ಣ ಲೆಕ್ಕದಲ್ಲಿ ಬಸವಣ್ಣ ಭಾಗ್ಯವಾಡಿ ಬಸವಣ್ಣ ಅಲ್ಲ. ಅವ್ನು ನೋಡಿ ಎಷ್ಟು ಲೆಕ್ಕ ಹಾಕ್ಯಾನ. ಆದಿಲಿಂಗ ಅನಾದಿ ಬಸವಣ್ಣ. ಲಿಂಗ ಆದಿ ಇಲ್ಲ, ಲಿಂಗ ಇತ್ತೀಚೆಗೆ ಬಂದು ಬಸವಣ್ಣ ಅನಾದಿ. ಅನಾದಿ ಅಂದ್ರೆ ಬಸವಣ್ಣ ಕಾಲನೇ ಇಲ್ಲ ಅಂದ್ರೆ ಏನರ್ಥದ ಇದ್ರಾಗ? ಬಸವಣ್ಣ ಭಗವತ್ ಸ್ವರೂಪ. ಬಸವಣ್ಣ ಭಗವಂತ ಸ್ವರೂಪ, ಅವನಿಗೆ ಕಾಲಿಲ್ಲ. ಭಾಗ್ಯವಾಡಿ ಹುಟ್ಟಿದ ಬಸವಣ್ಣ ಅಲ್ಲ, ಅವ ಶಿವನ ಸ್ವರೂಪ. ಬಸವಣ್ಣ ಸಾಮಾನ್ಯ ಮನುಷ್ಯ ಅಲ್ಲ, ಭಗವಂತ ಸ್ವರೂಪ. ಅದ್ ಕಡೆದು ಖುಷಿ ಖುಷಿ ಆದಿಲಿಂಗ ಲಿಂಗ ಹೆಚ್ಚು ಬಂದು ಅನಾದಿ ಬಸವಣ್ಣ. ಅನಾದಿ ಅಪ್ಪ. ಲಿಂಗ ಬಸವಣ್ಣನ ಉದರದಲ್ಲಿ ಹುಟ್ಟಿದ್ದು. ಲಿಂಗ ಪಟ್ಟ ಬಸವಣ್ಣ ಅಂದ್ರೆ ನಾ ಹೇಳ ಮಾತಾಡಿದ್ರೆ ಬಸವಣ್ಣ ಲಿಂಗ ಪಟ್ಟಿರಬೇಕು. ಅದು ಯಾವ ಬಸವಣ್ಣ? ಅನಾದಿ ಬಸವಣ್ಣ. ಅವನಿಗೆ ಕಾಲ ಇಲ್ಲ ಅಂದ್ರೆ ಭಗವತ್ ಸ್ವರೂಪದಂತ ಬಸವಣ್ಣ. ಲಿಂಗ ಬಸವಣ್ಣ ಉದರದಲ್ಲಿ ಹುಟ್ಟಿದ್ದು, ಜಂಗಮ ಬಸವಣ್ಣ ಉದರದಲ್ಲಿ ಹುಟ್ಟಿದ್ದು. ಈ ಜಂಗಮ ಕೂಡ ಜಂಗಮಲ್ಲಿ ಏನಮ್ಮ? ಜಂಗಮ ಅಂದ್ರೆ ಈ ಸಮಾಜ ಕೆಲಸ ಮಾಡ್ತಕ್ಕಂಥ
ಏನು ಅರಿತಕ್ಕಂಥ ಏನು ಇರ್ತಾರೆ ಆಗ ಜಂಗಮ ಸ್ವಲ್ಪ ದೊಡ್ಡ ಅರ್ಥನೂ ಅದ. ಜಂಗಮ ಬಸವಣ್ಣ ಅವತಾರದಲ್ಲಿ ಹುಟ್ಟಿತ್ತು. ಈ ಜಂಗಮ ಅಂದರೆ ಅನೇಕ ಈ ತಿಳುವಳಿಕೆ ಏನಿರ್ತಕ್ಕಂಥ ಏನು ಅದ ಒಂದು ಏನು ತಯಾರು ಮಾಡ್ಯಾರ ಅದು ಕೂಡ ಬಸವಣ್ಣ ತಯಾರು ಮಾಡ್ಯಾನ ಅಂತ ಹೇಳ್ತಾರೆ ಅವರು. ಪ್ರಸಾದವು ಬಸವಣ್ಣನ ಅನುಕರಿಸಲಾಯಿತು. ಪ್ರಸಾದ ಅಂದರೆ ಸಮಾಜ ಕೂಡ ಬಸವಣ್ಣನೇ ಅನುಕರಿಸಲಾಯಿತು. ಬಸವಣ್ಣ ಏನಿಲ್ಲ ಅದೇ ಸಮಾಜ ಕೇಳ್ತಾರೆ. ಆಗಿನ ಕಾಲದಲ್ಲಿ ಹೆಂಗೆ ಬುದ್ಧ ಇಡೀ ಪ್ರಪಂಚವನ್ನು ಚೇಂಜ್ ಮಾಡಕ್ಕೂ ತನ್ನ ಸ್ವಾಧೀನ ಮಾಡ್ಕೊಂಡೆ ನಂತರ ತನ್ನ ಪ್ರಭಾವ ಬೀರಿದ. ಹಾಗ ಪ್ರಸಾದವು ಬಸವಣ್ಣನ ಅನುಕರಿಸಲಾಯಿತು. ಪ್ರಸಾದದಲ್ಲಿ ಸಮಾಜ ಅದ. ಪ್ರಸಾದ ಉಮ್ಮದಲ್ಲ. ಪ್ರಸಾದವು ಅಂದರೆ ಸಮಾಜವು ಬಸವಣ್ಣ ಅದನ್ನೇ ಕೇಳಿದ್ರು. ಬಸವಣ್ಣ ಬಿಟ್ಟು ಮತ್ತೊಂದು ಮಾತು ಕೇಳ್ತಾ ಇದ್ದರು. ಇಂತಿ ತ್ರಿಪದಕ್ಕೆ ಬಸವಣ್ಣನೇ ಕಾರಣ ನಿರ್ಣಯ. ಈ ಎಲ್ಲದಕ್ಕೂ ಕಾರಣ ಆ ಬಸವಣ್ಣ ಅಂತ ಹೇಳಿ ಚನ್ನಬಸವಣ್ಣ. ಅಂದರೆ ಚನ್ನಬಸವಣ್ಣ ಲೆಕ್ಕದಲ್ಲಿ ಬಸವಣ್ಣ ಬರೀ ಅಂತಂದ್ರೆ ಈ ಬಾಯಿಯೊಳಗೆ ಹಂಪಿ ಬಸವಣ್ಣ ಅಲ್ಲ. ಬಸವಣ್ಣ ಸಾಕ್ಷಾತ್ ಬ್ರಹ್ಮಸ್ವರೂಪ. ಬಸವಣ್ಣ ಸಾಕ್ಷಾತ್ ಆ ಭಗವತ್ ಸ್ವರೂಪ ಅಂತ ಹೇಳಿ ಇವ್ರ ಲೆಕ್ಕದಲ್ಲಿ. ಅಸಲಗಿ ಬಸವಣ್ಣ ಅನಾದಿ. ಈ ರೀತಿಯಾಗಿ ಅವ್ರ ಪ್ರತಿಪಾದನೆ ಮಾಡ್ತಾರೆ. ಸಾಕು, ಇನ್ನೊಂದು ಒತ್ತನಿತ್ತು ಹೇಳೆ ಸಾಕು ಯಾವಂತ ಹೇಳ್ತೀನಿ. ಟೈಮ್ ಆಗ್ಯದ. ಆಮೇಲೆ ಮುಂದಿನ ಸಲ ಮತ್ತು ಮುಂದಿನ ಸಲ ಸಮಯ ಸಿಕ್ಕಾಗ ಮಾತಾಡೋಣ ಸರ್. ಇನ್ಸ್ಟಾಗ್ರಾಮ್ ಮಾತಾಡಿ